ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ನೀವಿಲ್ಲಿ ಕಾಣ್ತಾ ಇರಬಹುದು ವೆರೈಟಿ ರತ್ನಗಳನ್ನು ಹೊಂದಿರುವಂತ ವಾಸ್ತು ಪ್ಲಾಂಟ್. ಸಾಕಷ್ಟು ಜನರ ಮನೆಯಲ್ಲಿ ಈ ವಾಸ್ತು ಪ್ಲಾಂಟ್ ಅನ್ನ ನೀವೆಲ್ಲ ನೋಡಿರ್ತೀರಿ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾಸ್ತು ಪ್ಲಾಂಟ್ನ ಮಹತ್ವ ಏನು, ಯಾರ ಮನೆಯಲ್ಲಿ ಈ ರೀತಿ ವಾಸ್ತು ಪ್ಲಾಂಟ್ಗಳನ್ನು ಇಡಬಹುದು, ಕಲರ್ ವೆರೈಟಿಯ ವಾಸ್ತು ಪ್ಲಾಂಟ್ಗಳನ್ನು ಇಡೋದ್ರಿಂದ ಏನು ಪ್ರಯೋಜನ, ಯಾವ ಸಮಸ್ಯೆಗೆ ಯಾವ ಪ್ಲಾಂಟ್ ಅನ್ನು ಇಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಆಬಿದಿ ಅವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ನೋಡ್ತಾ ಇದ್ದೀವಿ ವೆರೈಟಿ ಸ್ಟೋನ್ಗಳು. ತುಂಬ ಜನರ ಮನೆಯಲ್ಲಿ ಈ ರೀತಿ ಸ್ಟೋನ್ಸ್ ಇಟ್ಟಿರ್ತಾರೆ. ತುಂಬ ಕಡೆ ಈ ಅಲಂಕಾರಿಕ ವಸ್ತುಗಳಾಗಿ ಈ ಜೆಮ್ ಸ್ಟೋನನ್ನು ಇಟ್ಟಿರೋದನ್ನು ನೋಡಿರ್ತೀವಿ. ಆದರೆ ವಾಸ್ತುವಾಗಿ ಇದು ಪರಿಣಾಮಗಳನ್ನು ಬೀರುತ್ತೆ ಅಂದರೆ ತುಂಬ ಜನರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಾಸ್ತು ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ವೀಕ್ಷಕರಿಗೆ ಈ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜುವೆಲ್ಸ್ ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ನೀವು ಏನು ನೋಡ್ತಾ ಇದ್ದೀರಾ, ಇದು ಎಲ್ಲ ಬಂದ್ಬಿಟ್ಟು ವಾಸ್ತು ಜೆಮ್ ಸ್ಟೋನ್ಸ್, ವಾಸ್ತು ಪ್ಲಾಂಟ್ಸ್ ಅಂತ ನಾವು ಹೇಳ್ತೀವಿ. ನೋಡಿ, ಜೆಮ್ ಸ್ಟೋನ್ 4 ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ರಿಂಗ್ ಫಾರ್ಮೇಟ್ನಲ್ಲಿ, ಸೆಕೆಂಡ್ ಪಾಯಿಂಟ್ ಪೆಂಡೆಂಟ್ ಫಾರ್ಮೇಟ್ನಲ್ಲಿ, ಥರ್ಡ್ ಪಾಯಿಂಟ್ ವಾಸ್ತು ಬ್ರಾಸ್ಲೆಟ್ ಫಾರ್ಮೇಟ್ನಲ್ಲಿ, ಆ್ಯಂಡ್ ಫೋರ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮನೆಯಲ್ಲಿ ವಾಸ್ತು ಪ್ರಕಾರ. ನೋಡಿ, ಫಸ್ಟ್ ನಮ್ಮ ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ ಅಥವಾ ನಮ್ಮ ಜಾತಕ ಪ್ರಕಾರ ನಾವು ಯೂಸ್ ಮಾಡ್ಬೋದು ಜೆಮ್ ಸ್ಟೋನ್. ಮತ್ತು ನಮ್ಮ ಮನೆಗೆ ಯಾವ ಜೆಮ್ ಸ್ಟೋನ್ ಬರುತ್ತೆ ಅದು ತುಂಬ ಇಂಪಾರ್ಟೆಂಟ್ವಾಗಿ ಮುಖ್ಯವಂತ ಟಾಪಿಕ್ಸ್ ಇರುತ್ತೆ. ಏನಕ್ಕೆ ವಿಶೇಷವಾಗಿ ಮನೆಯಲ್ಲಿ ನಿಮಗೆ ಎನರ್ಜೀಸ್ ಇದೆ, ನೆಗೆಟಿವ್ ಎನರ್ಜೀಸ್ ಇದೆ, ಏನಾದ್ರು ನೆಗೆಟಿವ್ ಎನರ್ಜೀಸ್ ಬ್ಲಾಕೇಜ್, ಏನಾದರೂ ವಾಸ್ತು ಪ್ರಾಬ್ಲಮ್ ಇದೆ, ಅಥವಾ ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಇಲ್ಲ, ಎಜುಕೇಷನ್ ಗ್ರೋತ್ ಆಗ್ತಾ ಇಲ್ಲ ನಮ್ಮ ಈ ಕರಿಯರ್ಗೆ ಈ ಜೆಮ್ ಸ್ಟೋನ್ ಬೇಕು, ಅಥವಾ ಈ ಬಿಸ್ನೆಸ್ಗೆ ಈ ಜೆಮ್ ಸ್ಟೋನ್ ಬೇಕು, ಅಥವಾ ಈ ಸೆಕ್ಟರ್ಗೆ ಈ ಜೆಮ್ ಸ್ಟೋನ್ ಬೇಕಂದ್ರೆ ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ, ರತ್ನಶಾಸ್ತ್ರ ಪ್ರಕಾರ ಒಂದು ಜೆಮ್ ಸ್ಟೋನ್ ಹೇಳ್ಕೊಟ್ಟಿದ್ದಾರೆ. ಅದು ನಾವು ಈಸಿಯೆಸ್ಟ್ ವೇನಲ್ಲಿ ನೋಡಿ, ರಫ್ ಸ್ಟೋನ್ ನಾವು ತೊಗೊಂಡು ಬರ್ತಾ ಇದ್ವಿ. ಆ ರಫ್ ಸ್ಟೋನ್ನಲ್ಲಿ ಕಟ್ ಮಾಡಿಬಿಟ್ಟು ಈ ವಾಸ್ತು ಪ್ಲಾಂಟ್ಸ್ ನಾವು ಮಾಡಿದ್ವಿ ಅಂದರೆ ಅದು ಏನು ವಿಶೇಷ ಏನಂದರೆ, ಈ ವಾಸ್ತುನಲ್ಲಿ ಇದೆಲ್ಲ ಒಂದು ಜೆಮ್ ಸ್ಟೋನ್ ಇದೆಲ್ಲ ಒಂದು ಜೆಮ್ ಸ್ಟೋನ್ ಒಂದು ಮಹತ್ವ ಇದೆ, ಒಂದು ಪ್ಲಾನೆಟರಿ ಪೊಸಿಷನ್ ಒಂದು ಎಫೆಕ್ಟ್ ಇದೆ, ಒಂದು ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಒಂದು ಪ್ರಾಬ್ಲಮ್ಸ್ಗೆ ಒಂದೊಂದು ಜೆಮ್ ಸ್ಟೋನ್ ಅಂತ ಮಾತಾಡ್ತಾ ಇದ್ವಿ. ಇವತ್ತು ವಿಶೇಷವಾಗಿ ಎಜುಕೇಷನ್ ಪ್ರಾಬ್ಲಮ್ ಮತ್ತು ಬಿಸ್ನೆಸ್ ಪ್ರಾಬ್ಲಮ್ಗೆ ಯಾವ ಟ್ರೀ ನಾವು ಇಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಆಗಿ ನೋಡೋಣ. ಫಸ್ಟ್ ಒನ್ ಇವತ್ತು ಬಂದುಬಿಟ್ಟು ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಬರುತ್ತೆ. ಇದು ಬಂದುಬಿಟ್ಟು ಗ್ರೀನ್ ಜೇಡ್ ಜೆಮ್ ಸ್ಟೋನ್. ಇದು ಮಹತ್ವ ಏನು, ಇಂಪಾರ್ಟೆನ್ಸ್ ಏನಂದರೆ, ಯಾರ್ಯಾರು ಇಂಟೆಲಿಜೆನ್ಸ್ ಸೆಕ್ಟರ್ನಲ್ಲಿದ್ದಾರೆ, ಎಜುಕೇಷನ್ ಸೆಕ್ಟರ್ಸ್ನಲ್ಲಿದ್ದಾರೆ, ಅಕೌಂಟೆಂಟ್ ಸೆಕ್ಟರ್ಸ್ನಲ್ಲಿದ್ದಾರೆ, ಓವರಾಲ್ ರಿಲೇಟೆಡ್ ಟು ಬಿಸ್ನೆಸ್ ಸೆಕ್ಟರ್ಸ್ನಲ್ಲಿದ್ದಾರೆ, ಮೇಜರ್ಲಿ ಎಜುಕೇಷನ್ ಟೀಚರ್ಸ್ ಇರ್ಬೋದು, ಟೀಚರ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಟೀಚಿಂಗ್ ಸೆಕ್ಟರ್ಸ್ ಇರ್ಬೋದು, ಅಥವಾ ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ಕೀ ಪಾಯಿಂಟ್ ಹೇಳ್ತಾ ಇದ್ದೀನಿ, ಎಜುಕೇಷನ್ನಲ್ಲಿ ಮಕ್ಕಳ ರೂಮ್ನಲ್ಲಿ ಯಾವ ಪ್ಲಾನೆಟ್ರಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಒಂದು ಎಜುಕೇಷನಲ್ಲಿ ಫೋಕಸ್ ಇರಬೇಕು. ಫೋಕಸ್ ಇಲ್ಲ ಅಂದರೆ ಏನು ಎಜುಕೇಷನಲ್ಲಿ ಅಚೀವ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಫೋಕಸ್ವಾಗಿ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು. ನೀವು ಎಷ್ಟೋ ಜಾಗ ನೀವು ನೋಡಿರ್ತೀರ, ಒಂದು ಎನ್ವೈರ್ನ್ಮೆಂಟ್ ಇರಬೇಕು, ಒಂದು ಪಾಸಿಟಿವ್ ಎನರ್ಜೀಸ್ ಬೇಕು, ಒಂದು ಕ್ರಿಯೇಟಿವ್ ಥಿಂಗ್ಸ್ ಬೇಕು. ಆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಿ ಅವರ ಕ್ರಿಯೇಟ್ ಆಗೋದು ಈ ಎಜುಕೇಷನ್ ಸೆಕ್ಟರ್ನಲ್ಲಿ ಮತ್ತು ಬಿಸ್ನೆಸ್ ಸೆಕ್ಟರ್ನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಜೆಮ್ ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ಇದು ಮಹತ್ವ ಏನೋ, ಇದು ಬ್ರಾಜಿಲಿಂದ ನಾವು ಇಂಪೋರ್ಟ್ ಮಾಡಿದ್ದೀವಿ. ಈ ರಫ್ ಸ್ಟೋನ್ನಲ್ಲಿ ನಾವು ಇಂಪೋರ್ಟ್ ಮಾಡಿ, ಇದು ಬಂದುಬಿಟ್ಟು ಗ್ರೀನ್ ಜೇಡ್ ರಫ್. ಇದು ಈ ರಫಿಂದ ನಾವು ಇಂಪೋರ್ಟ್ ಮಾಡಿ ಈ ಎಲ್ಲ ಕ್ರಿಸ್ಟಲ್ ಟ್ರೀ ನಾವು ಮಾಡಿದ್ವಿ. ಇದು ಏನಕ್ಕೆ ಇಡ್ತಾರೆ ಅಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಎಜುಕೇಷನ್ ಸೆಕ್ಟರ್ನಲ್ಲಿ ಮಕ್ಕಳಿಗೆ ಗುಡ್ ಟಾಕಿಂಗ್ ಸ್ಕಿಲ್ಸ್ ಬೇಕು, ರೈಟಿಂಗ್ ಸ್ಕಿಲ್ಸ್ ಬೇಕು, ಎಜುಕೇಷನ್ ಸ್ಕಿಲ್ಸ್ ಬೇಕು, ಥಿಂಕಿಂಗ್ ಸ್ಕಿಲ್ ಚೆನ್ನಾಗಿರಬೇಕು. ಮತ್ತು ಮೇಜರ್ಲಿ ಎಜುಕೇಷನ್ ಸೆಕ್ಟರ್ನಲ್ಲಿ ಅಚೀವ್ ಮಾಡಬೇಕಂದ್ರೆ ಈ ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಅಂತ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದು ಬಂದುಬಿಟ್ಟು ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ನಾವು ಹೇಳ್ತೀವಿ, ಈಸಿಯೆಸ್ಟ್ ಫಾರ್ಮ್ನಲ್ಲಿ ನಿಮ್ಮ ಮಕ್ಕಳ ರೂಮ್ನಲ್ಲಿ ಮತ್ತು ನಿಮ್ಮ ಬಿಸ್ನೆಸ್ ಪ್ಲೇಸ್ನಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು, ಅಥವಾ ನಿಮ್ಗೇನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅದರಲ್ಲಿ ಏನೋ ಡಿಲೇ ಆಗ್ತಾಯಿದೆ, ಅದಕ್ಕೋಸ್ಕರ ಬಿಸ್ನೆಸ್ ಫ್ಲೋ ಆಗಬೇಕಂದ್ರೆ ಈ ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಅಂತ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ಈಗ ಮಕ್ಕಳಿಗಾಗಿ ವಿಶೇಷವಾಗಿ ಶಿಕ್ಷಣದಲ್ಲಿ ಉನ್ನತಿಯನ್ನು ಹೊಂದಬೇಕಂದ್ರೆ ಈ ಜೇಡ್ ಜೆಮ್ ಸ್ಟೋನ್ ಇಡಬೇಕು ಅಂತ ಹೇಳಿದ್ರಿ. ಅಂದ್ರೆ ಎಲ್ಲಿ ಇಡಬೇಕು? ಮಕ್ಕಳು ಓದ್ತಾರಲ್ಲ ಆ ಕೋಣೆಯಲ್ಲಿ ಇಡಬೇಕಾ, ಅಥವಾ ಮನೇಲಿ ಯಾವ ದಿಕ್ಕಿನಲ್ಲಿ ಇರಬೇಕು? ನೋಡಿ, ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳ್ತಾ ಇದ್ದೀನಿ, ಬ್ರಹ್ಮಸ್ಥಾನ ತುಂಬ ಚೆನ್ನಾಗಿರುತ್ತೆ. ಅಥವಾ ಸೆಕೆಂಡ್ ಪಾಯಿಂಟ್ ಅಂದರೆ ನಿಮ್ಮ ಟೇಬಲ್ನಲ್ಲಿ, ಎಕ್ಸಾಂಪಲ್ ನಾನು ಬಿಸ್ನೆಸ್ ಈ ಟೇಬಲ್ನಲ್ಲಿ ಮಾಡ್ತಾ ಇದ್ದೀನಿ, ಈ ಟೇಬಲ್ ಮೇಲೆ ಇಟ್ಟಿದ್ವಿ ಅಂದ್ರೆ ಪಾಸಿಟಿವ್ ಫ್ಲೋ ಆಗುತ್ತೆ. ಫಸ್ಟ್ ಪಾಯಿಂಟ್ ಇದು ಬಂದುಬಿಟ್ಟು ಬಿಸ್ನೆಸ್ ಮ್ಯಾನ್ಗೆ. ಸೆಕೆಂಡ್, ಚಿಲ್ಡ್ರನ್ಸ್ಗೆ ಅವ್ರ ಟೇಬಲ್ ಸ್ಟಡಿ ಟೇಬಲ್ ಮೇಲೆ ಇಡ್ಬೋದು, ಅಥವಾ ಅವ್ರ ಬೆಡ್ರೂಮ್ನಲ್ಲಿ ಕೂಡ ಈ ಜೆಮ್ಸ್ ಇಡ್ಬೋದು.
ಇಟ್ಟ ನಂತರದಲ್ಲಿ ಹೇಗೆ ಅಂದರೆ ಯಾವ ರೀತಿ ಪೂಜೆ ಪುನಸ್ಕಾರಗಳೇನಾದರೂ ಮಾಡಬೇಕಾ ಅಥವಾ ಜಸ್ಟ್ ಇಟ್ಟರೆ ಸಾಕಾಗುತ್ತಾ? ಇಟ್ಟರೆ ಸಾಕು. ನೋಡಿ, ಜೆಮ್ಸ್ಟೋನ್ ನಾವು ಧಾರಣ ಮಾಡ್ತೀವಿ ಅಂದ್ರೆ ಇಂಪಾರ್ಟೆಂಟ್ ನಾವು ನೋಡಬೇಕು, ಟೈಮಿಂಗ್ಸ್ ನೋಡಬೇಕು, ಡೇ ನೋಡಬೇಕು, ಪೂಜೆ ಮಾಡಬೇಕು, ಎಲ್ಲ ಇರುತ್ತೆ. ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ನೀವು ಒಂದೊಂದು ಸತಿ ಮಾಡ್ತೀರ ಅಂದ್ರೆ ನಾವು ನಮ್ಮ ನಮ್ಮ ಸೆಕ್ಟರ್ನಲ್ಲಿ ಅಸ್ಟ್ರಾಲಜಿನೂ ಕೂಡ ಇದೆ. ಪೂಜೆ ಮಾಡಿ ನಿಮ್ಮ ಜಾತಕ ಪ್ರಕಾರ ನಿಮ್ಮ ರಾಶಿ ಪ್ರಕಾರ ಪೂಜೆ ಮಾಡಿ ಕೊಡ್ತಾರೆ. ಮತ್ತು ಇದು ವಿಶೇಷವಾಗಿ ಜಾತಕ ಪೂಜೆ ಮಾಡೋದು ಏನು ಅವಶ್ಯಕತೆ ಇಲ್ಲ. ಎಲ್ಲರೂ ಇದು ಬಂದ್ಬಿಟ್ಟು ಯೂನಿವರ್ಸಲ್ ಜೆಮ್ಸ್ಟೋನ್ ಅಂತೂ ಹೇಳ್ತೀವಿ. ಎಲ್ಲರೂ ಕೂಡ ಈ ಜೆಮ್ಸ್ಟೋನ್ ಅಂತ ಯೂಸ್ ಮಾಡಿ ಮಕ್ಕಳಿಗೆ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಮಾಡಿ ಮತ್ತು ಒಂದು ಬಿಸ್ನೆಸ್ನಲ್ಲಿ ಒಂದು ಮುಂದೆ ಹೋಗ್ಬೇಕಂದ್ರೆ ಈ ಒಂದು ಕೀ ಪಾಯಿಂಟ್ ಅಂತ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಬೂಸ್ಟಪ್ ಆಗುತ್ತೆ. ಬಿಸ್ನೆಸ್ ಅಂತ ಅಂದಮೇಲೆ ಬೇರೆ ಬೇರೆ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ ಮಾಡ್ತಾರೆ, ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾರೆ, ಕಬ್ಬಿಣದ ಬಿಸ್ನೆಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಅಂದರೆ ಯಾವ ಬಿಸ್ನೆಸ್ ಮಾಡೋರು ಈ ಜೇಡ್ ಜೆಮ್ಸ್ಟೋನ್ ಇಡಬೇಕು? ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀರಾ. ನೋಡಿ, ಎಷ್ಟೋ ಜನ ಹೇಳ್ತಾ ಇದ್ದಾರೆ ಈಗ ನಾವು ಕಬ್ಬಣ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ಮೆಷಿನರಿಕಲ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಒನ್ ಬಿಸ್ನೆಸ್ಗೆ ಒಂದೊಂದು ಟ್ರೀ ಇದೆ, ಒಂದೊಂದು ಬಿಸ್ನೆಸ್ಗೆ ಒಂದೊಂದು ಪ್ಲಾನೆಟ್ ಅಧಿಪತಿ ಇದೆ, ಪ್ರಾಪರ್ಟೀಸ್ ಬಂದುಬಿಟ್ಟು ಒಂದೊಂದು ಜೆಮ್ಸ್ಟೋನ್ ಇದೆ. ಅದಕ್ಕೋಸ್ಕರ ಇದು ಬಂದುಬಿಟ್ಟು ಮೇಜರ್ಲಿ ಎಜುಕೇಷನ್ ಸೆಕ್ಟರ್ಸ್ ಅವ್ರಿಗೆ, ಇದು ಬಂದುಬಿಟ್ಟು ಅಕೌಂಟೆಂಟ್ ಸೆಕ್ಟರ್ಸ್ ಅವ್ರಿಗೆ, ಇದು ಬಂದುಬಿಟ್ಟು ಹೂ ಟೇಕ್ಸ್ ಎಜುಕೇಷನ್ ಕ್ಲಾಸಸ್ ಟ್ಯೂಟರ್ಸ್ ಅವ್ರಿಗೆ, ಮತ್ತು ಮೇಜರ್ಲಿ ಅಕೌಂಟಿಂಗ್ ಎಲ್ಲಿ ಅಥವಾ ನಾವು ಕಾಮನ್ ಆಗಿ ಇಡಬೇಕಂದ್ರೆ ಯಾವ ಪ್ಲೇಸ್ನ ರಿಸೆಪ್ಷನ್ ಇರುತ್ತೆ ಅಥವಾ ಅಕೌಂಟೆಂಟ್ ಪ್ಲೇಸ್ ಎಲ್ಲಿ ಇರುತ್ತೆ ಅಥವಾ ದುಡ್ಡು ಕೌಂಟ್ ಎಲ್ಲಿ ಮಾಡ್ತಾರೆ ಆ ಅಕೌಂಟ್ ಪ್ಲೇಸ್ನಲ್ಲಿ ಈ ಒಂದು ಜೆಮ್ಸ್ಟೋನ್ ಇದ್ವಿ. ಇದು ಕಾಮನ್ ಆಗಿ ಯೂಸ್ ಮಾಡ್ತಾ ಇದೆ ಅಂದರೆ ಇದು ಬಂದ್ಬಿಟ್ಟು ಅಕೌಂಟ್ ಪ್ಲೇಸ್ನಲ್ಲಿ ಇಡಬೇಕು. ಇದು ತುಂಬ ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ ಈ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಜೇಡ್ ಸ್ಟೋನ್ ಇಟ್ಟ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣ್ಬೋದು? ಯಾಕಂದರೆ ನಿಮ್ಮಲ್ಲೂ ಕೂಡ ತುಂಬ ಜನ ಪರ್ಚೇಸ್ ಮಾಡಿರ್ತಾರೆ, ಮಿರಾಕಲ್ಸ್ ಆಗಿರೋದನ್ನು ನೋಡಿರ್ತಾರೆ, ನೀವು ಕಂಡಂತೆ. ನೋಡಿ, ನೆನ್ನೆ ಏನು ಒಂದು ಕಸ್ಟಮರ್ ನಮ್ಮ ಹತ್ರ ಬಂದೆ. ಇದು ಬಂದುಬಿಟ್ಟು ನಾವು ಮನಿ ಮ್ಯಾಗ್ನೆಟ್ ಸ್ಟೋನ್ ಅಂತ ಬರುತ್ತೆ, ಮನಿ ಮ್ಯಾಗ್ನೆಟ್ ಟ್ರೀ ಅಂತ ನಾವು ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಿದ್ವಿ. ಅದು ಏನಂದರೆ ಸ್ಪೆಷಾಲಿಟಿ, ಒಂದು ಇಂಪಾರ್ಟೆಂಟ್ ಟ್ರೀ ಮಾಡಿಬಿಟ್ಟು ಕೊಟ್ಟಿದ್ವಿ. ಅದರಲ್ಲಿ ಏನೇನು ಬರುತ್ತೆ, ವಿಶೇಷವಾಗಿ ಏನಿರುತ್ತೆ ಅಂದರೆ ಅದರಲ್ಲಿ ಪೈರೇಟ್ ಇರುತ್ತೆ, ರೆಡ್ ಸಿಟ್ರಿನ್ ಇರುತ್ತೆ ಮತ್ತು ಗ್ರೀನ್ ಜೇಡ್ ಇರುತ್ತೆ. ಇನ್ನೊಂದು ವಿಶೇಷ ಏನಂದರೆ ಟೈಗರ್ ಐ ಇರುತ್ತೆ. ಈ 4 ಸ್ಟೋನ್ ಬ್ರಾಸ್ಲೆಟ್ ಮಾಡಿಬಿಟ್ಟು ಮತ್ತು ಒಂದು ಟ್ರೀ ಮಾಡಿಬಿಟ್ಟು ಕೊಟ್ಟಿದ್ವಿ. ಆವಾಗ ಏನಾಗುತ್ತೆ, ಅವ್ರಿಗೆ ಏನಂದ್ರೆ ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ. ಏನೇನು ಬಿಸ್ನೆಸ್ಸಲ್ಲಿ ಏನು ದುಡ್ಡು ಬರ್ತಾ ಇಲ್ಲ, ಅದೆಲ್ಲ ಸ್ಟಕ್ ಆಗಿದೆ, ಅದೆಲ್ಲ ಬಂದಿದ್ದು ನಮ್ಮ ನಿನ್ನೆ ಬಂದುಬಿಟ್ಟು ಅವ್ರು ಹೇಳಿದ್ದಾರೆ. ಇದೆಲ್ಲ ನಮಗೆ ಕ್ಲಿಯರ್ ಆಗಿದೆ ಸರ್. ಏನಕ್ಕೆ ಜೆಮ್ಸ್ಟೋನ್ನಲ್ಲಿ ಪಾಸಿಟಿವ್ ಎನರ್ಜೀಸ್ ಇದೆ. ಎಷ್ಟೋ ಜಾಗ ಡೂಪ್ಲಿಕೇಟ್ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ, ಹೀಟೆಡ್ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ, ಟ್ರೀಟೆಡ್ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ, ತುಂಬ ರೀತಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮದು ವಿಶೇಷ ಏನಂದ್ರೆ ನಾವು ರಫ್ ತಗೊಂಡು ಬಂದುಬಿಟ್ಟು ಈ ರಫಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕಟ್ಟಿಂಗ್ ಮಾಡಿ ನಾವು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಎಲ್ಲ ಕಡೆ, ಏನಕ್ಕೆ ನಾವು ಹೋಲ್ಸೇಲನ್ನು ಕೂಡ ಸಪ್ಲೈ ಮಾಡ್ತಾ ಇದ್ವಿ, ರಿಟೇಲನ್ನು ಕೂಡ ಸಪ್ಲೈ ಮಾಡ್ತಾ ಇದ್ವಿ. ಇದು ವಿಶೇಷ ಏನಂದರೆ ನ್ಯಾಚುರಲ್ ಸಿಗುತ್ತೆ, ಅನ್ಹೀಟೆಡ್ ಅನ್ಟ್ರೀಟೆಡ್ ಸಿಗುತ್ತೆ. ಆವಾಗಲೇ ನಿಮಗೆ ಎಫೆಕ್ಟ್ ಆಗಿ ಶುರು ಆಗುತ್ತೆ. ಈಗಷ್ಟೇ ಈ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕೊರತೆಯನ್ನು ಅನುಭವಿಸ್ತಾ ಇದ್ರೆ, ನಿಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿತಾ ಇಲ್ಲ ಅಥವಾ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಥವಾ ಓದ್ತಾ ಇದ್ದಾರೆ, ಒಂದು ಕ್ಲಾರಿಟಿ ಇಲ್ಲ ಲೈಫ್ನಲ್ಲಿ ಅಂತಂದರೆ ಈ ಗ್ರೀನ್ ಜೇಡ್ ಜೆಮ್ಸ್ಟೋನನ್ನು ನಿಮ್ಮ ಮಕ್ಕಳು ಓದುವಂತಹ ಸ್ಥಾನದಲ್ಲಿ ಇಡಬಹುದು ಅಥವಾ ಮನೆಯ ಯಾವ ಭಾಗದಲ್ಲಾದರೂ ಇಡಬಹುದು. ನಿಮ್ಮ ಮಕ್ಕಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಹಾಗೆ ನೀವೇನಾದರೂ ಟ್ಯೂಷನ್ಸ್ ನಡೆಸ್ತಾ ಇದ್ದೀರಾ, ಕಾಲೇಜ್ ನಡೆಸ್ತಾ ಇದ್ದೀರಾ ಅಥವಾ ಸ್ಕೂಲ್ ನಡೆಸ್ತಾ ಇದ್ದೀರಾ, ಟ್ಯುಟೋರಿಯಲ್ಸ್ ಏನಾದ್ರು ನಡೆಸ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಏನಾದರೂ ಪ್ರಗತಿಯನ್ನು ಕಾಣಬೇಕು, ಮಕ್ಕಳ ಕಾನ್ಸಂಟ್ರೇಷನ್ ಒಂದು ಕಡೆ ಆಗಬೇಕು, ಯಶಸ್ಸು ಸಿಗಬೇಕು ಅಂತಂದರೆ ಈ ಗ್ರೀನ್ ಜೇಡ್ ಜೆಮ್ಸ್ಟೋನನ್ನು ನೀವು ಈ ಕೂಡಲೇ ಕೊಂಡ್ಕೊಳ್ಬೇಕು ಅಂತ ಅಂದರೆ ಏನು ಮಾಡಬೇಕು? ಈಗಾಗಲೇ ಹೇಳ್ತಂತೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂನಲ್ಲಿದೆ, ಹಾಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೆ. ಸೊ ಈ ಕೂಡಲೇ ವಿಸಿಟ್ ಮಾಡಿ ಸರ್ಟಿಫೈಡ್ ಇರುವಂಥ ಗ್ರೀನ್ ಜೇಡ್ ಜೆಮ್ಸ್ಟೋನ್ ವಾಸ್ತು ಪ್ಲಾಂಟನ್ನು ಕೊಂಡುಕೊಳ್ಳಿ. ಇಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಗ್ರೀನ್ ಜೇಡ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ.